ಜೈ ಶ್ರೀರಾಮ್. ರಾಮನ ನೆನೆಸ್ತಾ ಇವತ್ತಿನ ರಾಮಾಯಣ ಕಥೆನ ಸ್ಟಾರ್ಟ್ ಮಾಡೋಣ. ನಿನ್ನೆ ದಿನ ನಾವು ನೋಡಿದ್ವಿ ಅಯೋಧ್ಯೆಯಲ್ಲಿ ಇರುವಂತ ಪ್ರಜೆಗಳು, ಸೈನ್ಯ, ಹಾಗೆ ಭರತನ್ ಜೊತೆ ಎಲ್ರೂ ಬರ್ತಿರ್ತಾರೆ. ಅವ್ರ ತಾಯಂದಿರು ಕೌಸಲ್ಯೆ, ಕೈಕೆ, ಸುಮಿತ್ರೆ, ಹಾಗೆ ವಶಿಷ್ಠರು, ಮಂತ್ರಿಗಳು ಎಲ್ರೂ ರಾಮನ ಹುಡ್ಕೊಂಡು ಈಗ ಚಿತ್ರಕೂಟಕ್ಕೆ ಬರ್ತಾರೆ. ಸೊ ಭರತ ಮತ್ತೆ ಸೈನ್ಯದ ಜೊತೆ, ಮಂತ್ರಿಗಳ ಜೊತೆ ಮುಂದೆ ಬಂದಿರ್ತಾನೆ. ಬಂದು ರಾಮನ ನೋಡಿ ಅಳ್ತಾ ಅಳ್ತಾ ದುಃಖ ಪಟ್ಕೊಂಡು ರಾಮನ ಪಾದುಕೆಗಳನ್ನ ಹೋಗಿ ಅವನ ಪಾದಗಳನ್ನ ಹಿಡ್ಕೋತಾನೆ. ಅಂದ್ರೆ ನನ್ನಿಂದ ತಪ್ಪಾಯ್ತು ಅಂತ ಅವನಿಗೆ ಪಶ್ಚಾತ್ತಾಪ ಇರತ್ತೆ, ನನ್ನಿಂದನೇ ಈ ರೀತಿ ಆಯ್ತು ಅಂತ. ಆದ್ರೆ ರಾಮ ಅವನ ಮೇಲೆತ್ತಿ ಅಪ್ಕೊಂಡು ಸಮಾಧಾನ ಮಾಡಿ ಕೇಳ್ತಾನೆ, ತಂದೆ ಹೇಗಿದ್ದಾರೆ, ತಂದೆ ಬಂದಿಲ್ವಾ ಅಂತ. ಅವಾಗ ಭರತ ತಂದೆ ಸತ್ತಿರುವಂತ ಸುದ್ದಿನ ರಾಮಂಗೆ ಲಕ್ಷ್ಮಣನ್ಗೆ ತಿಳಿಸ್ತಾರೆ. ರಾಮಂಗೆ ತುಂಬಾ ದುಃಖ ಆಗತ್ತೆ. ಯಾಕಂದ್ರೆ ಅವನು ಹೇಳಿರ್ತಾನೆ ದಶರಥ, ನೀನ್ ಹೋದ್ರೆ ನಾನು ಖಂಡಿತವಾಗ್ಲೂ ನಿನ್ನ ಬಿಟ್ಟಿರಕ್ಕಾಗಲ್ಲ, ನಾನ್ ಪ್ರಾಣ ಕಳ್ಕೋತೀನಿ ಅಂದ್ರೆ ಏನೋ ಮಾಡ್ಕೊಂಡು ಅಂತಲ್ಲ, ಆ ದೂರನ, ಆ ವಿಯೋಗನ ಸಹಿಸ್ಕೊಳಕ್ಕಾಗದೆ ನಾನು ಪ್ರಾಣ ಬಿಡ್ತೀನಿ ಅನ್ನೋ ರೀತಿಯಲ್ಲಿ ದಶರಥ ಹೇಳಿರ್ತಾನೆ. ನನ್ನಿಂದಾಗಿನೇ ಈ ರೀತಿ ಆಯ್ತು ಅಂತ. ಮತ್ತೆ ರಾಮಚಂದ್ರ ಲೋಕದ ದೃಷ್ಟಿಯಲ್ಲಿ ಬೇಜಾರ್ ಮಾಡ್ಕೋತಾನೆ. ಖಂಡಿತವಾಗ್ಲೂ ಬೇಜಾರಾಗತ್ತೆ. ಆದ್ರೆ ದೇವ್ರು ಎಲ್ಲ ಗೊತ್ತಿರತ್ತೆ, ಹುಟ್ಟು ಸಾವು ಎಲ್ಲ ಖಚಿತ ಅನ್ನೋದು ದೇವ್ರಿಗೆ ಗೊತ್ತಿರತ್ತೆ. ಹಾಗೆ ಸೀತೆಗೆ ಹೇಳ್ತಾನೆ, ನಿನ್ ಮಾವ ಮೃತಪಟ್ರು ಅಂದ್ರೆ ತೀರ್ ಹೋದ್ರು ಅಂತ. ಲಕ್ಷ್ಮಣನಿಗೂ ಹೇಳ್ತಾನೆ, ನೀನು ತಂದೆ ಇಲ್ದೆ ಇರೋ ತರ ಆಯ್ತು ಅಂತ. ಅಂದ್ರೆ ನಮ್ಗೆ ಯಾರ್ಗುನು ತಂದೆ ಇಲ್ಲ ಇನ್ ಮುಂದೆ ಅಂತ ಅವನು ದುಃಖ ಪಡೋದ್ನ ನೋಡಿ ಅಲ್ಲಿರುವಂತ ಜನರು, ಸೈನಿಕರು ಎಲ್ಲ ದುಃಖ ಪಡ್ತಾರಂತೆ. ಯಾವ ರೀತಿ ಎಷ್ಟು ಚಂದ ಹೇಳ್ತಾನೆ ರಾಮ ಅಂದ್ರೆ, ಗರ್ಭಗುಡಿಯಲ್ಲಿ ದೇವ್ರ ಮೂರ್ತಿ ಇಲ್ಲ, ದೇವ್ರು ಇಲ್ಲ ಅಂದ್ರೆ ಅದು ಯಾವ ರೀತಿ ಕಾಣ್ಸತ್ತೆ ಅಂದ್ರೆ ಬಿದ್ದೋಗಿರೋ ತರ, ಪಾಳ್ ಬಿದ್ದಿರೋ ತರ ಕಾಣ್ಸತ್ತಲ್ಲ. ಆ ರೀತಿ ದಶರಥನ ಕಳ್ಕೊಂಡು ಅಯೋಧ್ಯೆ ಈಗ ಅನಾಥ ಆಗಿದೆ. ಅಂದ್ರೆ ದಶರಥ ಗರ್ಭಗುಡಿಯಲ್ಲಿರೋ ಮೂರ್ತಿ ತರ ಅಂತ. ರಾಜನ್ ಸ್ಥಾನದಲ್ಲಿ ಇಟ್ಕೊಂಡು ಎಲ್ಲಾ ರೀತಿ ಕಾಯ್ತಿದ್ದ. ಇನ್ ಮುಂದೆ ಅಯೋಧ್ಯೆನ ಯಾರ್ ರಕ್ಷಣೆ ಮಾಡ್ತಾರೆ ಅಂತ ಎಲ್ಲ ದುಃಖ ಪಟ್ಕೋತಾನೆ. ಅವ್ನ್ ದುಃಖ ಪಟ್ಕೊಂಡಿದ್ ನೋಡಿ ಸೀತೆ, ಲಕ್ಷ್ಮಣ, ಅಲ್ಲಿರುವಂತ ಪ್ರಜೆಗಳು ಅವರು ಎಲ್ಲ ತುಂಬಾ ದುಃಖ ಪಡ್ತಾರೆ. ಹಾಗೆ ಭರತ ಮತ್ತೆ ಶತ್ರುಘ್ನ ಹೇಳ್ತಾರೆ, ನಾವಿಬ್ರು ತಂದೆ ಕಾರ್ಯನ ಮಾಡಿದೀವಿ, ನೀವು ಇವಾಗ ಯಾರೇ ಮಾಡಿದ್ರು ಜ್ಯೇಷ್ಠ ಮಗ ಅಂದ್ರೆ ಹಿರಿ ಮಗ ಮಾಡೋ ಕಾರ್ಯನ ಮಾಡ್ಲೇಬೇಕು. ನೀನು ಲಕ್ಷ್ಮಣ ಹೋಗಿ ತಂದೆಗೆ ದರ್ಪಣ ಬಿಟ್ ಬನ್ನಿ ಅಂತ ಹೇಳ್ತಾರೆ. ಹಾಗೆ ರಾಮ ಲಕ್ಷ್ಮಣನ್ ಹೇಳ್ತಾನೆ, ತಂದೆ ಅಂತ್ಯಕ್ರಿಯೆನ ಮಾಡಿರೋ ಭರತ ಶತ್ರುಘ್ನರೇ ತುಂಬಾ ಪುಣ್ಯವಂತರು ಅಂತ. ಇಲ್ಲಿ ಭರತಂಗೆ ಅಂದ್ರೆ ಆ ಕಾಡೇ ಪುಣ್ಯ ಮಾಡಿದೆ ಅಂತ ಅನ್ಸತ್ತೆ ಭರತ ಶತ್ರುಘ್ನ ಹಾಗೆ ಅಯೋಧ್ಯ ಜನರಿಗೆ. ಯಾಕಂದ್ರೆ ಅವರು ರಾಮನ್ನ ಪಡೆದಿದ್ದಾರೆ ಅಂತ. ಆ ಕಾಡು, ಅಲ್ಲಿರುವಂತ ಪಕ್ಷಿ ಪ್ರಾಣಿಗಳು, ಹಾಗೆ ಋಷಿ ಮುನಿಗಳು, ಪ್ರಜೆಗಳು, ಸರೋವರ, ಅದೆಲ್ಲವೂ ಪುಣ್ಯ ಮಾಡಿದೆ ನಮ್ಮೆಲ್ಲಕ್ಕಿಂತ. ಯಾಕಂದ್ರೆ ರಾಮ ಇಲ್ಲಿರೋದು, ಕಾಡಲ್ಲಿರೋದು ಅಂತ. ಬಟ್ ಇವರಿಗೆ ಅವರು ಪುಣ್ಯ ಮಾಡಿದ್ರು. ಯಾಕಂದ್ರೆ ಅಂತ್ಯ ಕಾಲದಲ್ಲಿ ನೀವು ಒಂದ್ ಮನುಷ್ಯನ್ ಜೊತೆ ಒಂದ್ ಸುಖದಲ್ಲಿ ಇಲ್ಲ ಅಂದ್ರೂ ದುಃಖದಲ್ಲಿ ಇರ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಯಾವ ಫಂಕ್ಷನ್ಗೆ ಹೋಗಿಲ್ಲ ಅಂದ್ರೂ ಅವ್ರು ಸತ್ತಿರುವಾಗ ಹೋಗ್ಬೇಕು ಅಂತ ಹೇಳ್ತಾರೆ, ಅಂತ್ಯಕ್ರಿಯೆ ಮಾಡುವಾಗ ಇರ್ಬೇಕು ಅಂತ. ಹಾಗಾಗಿ ರಾಮ ಹೇಳ್ತಾನೆ, ಭರತ ಶತ್ರುಘ್ನರೇ ಪುಣ್ಯವಂತರು, ತಂದೆ ಅಂತ್ಯಕ್ರಿಯೆ ಮಾಡೋ ಸೌಭಾಗ್ಯ ಅವ್ರಿಗೆ ಸಿಕ್ತು ಅಂತ. ಅಲ್ಲೇ ಒಂದು ನದಿ ಇರುತ್ತೆ, ಮಂದಾಕಿನಿ ನದಿ ಅಂತ. ರಾಮ ಲಕ್ಷ್ಮಣ ಅಲ್ಲಿ ಹೋಗಿ ತಂದೆಗೆ ದರ್ಪಣ ಬಿಟ್ಟು, ಅವರು ತಂದೆಗೆ ಅದು ಪಿಂಡ ಇಡೋದು ಅಂತ ಪದ್ಧತಿ ಇದೆ ಅಲ್ಲ, ಅದನ್ನ ಇಂಗಳದ ಅನ್ನ ಅಂತ ಅವರು ಪಿಂಡ ಇಡ್ತಾರಂತೆ. ಇಲ್ಲಿ ರಾಜವಂಶದಲ್ಲಿ ಮೃಷ್ಟಾನು ಭೋಜನಗಳನ್ನ ಏನು ನೈವೇದ್ಯ ಮಾಡ್ತಿದ್ರು, ಅಂದ್ರೆ ಎಡಿ ಇಡ್ತಿದ್ರು ಅಂತ ಹೇಳ್ತಾರೆ. ಇಡ್ತಾರೆ ಆಕ್ಚುಲಿ ಮನೆಯಲ್ಲಿ. ನಾವೆಲ್ಲ ಪಿತೃಪಕ್ಷ ಮಾಡ್ಬೇಕು ಅಂದ್ರೆ, ಇಲ್ಲ ಯಾರು ತೀರ್ಕೊಂಡಿರುವಾಗ ಅವ್ರು ಏನೇನ್ ತಿಂತಿದ್ರು ಅಥವಾ ನಾವ್ ಏನೇನ್ ತಿಂತಿದ್ವಿ ಮನೆಯಲ್ಲಿ ಎಲ್ಲಾ ರೀತಿ ಸಿಹಿ ಪದಾರ್ಥಗಳನ್ನ, ಹಾಗೆ ಏನು ಒಂದಿಷ್ಟು ವೆರೈಟೀಸ್ ನ, ವೆಜ್ ತಿನ್ನೋರ್ ವೆಜ್, ನಾನ್ ವೆಜ್ ತಿನ್ನೋರ್ ನಾನ್ ವೆಜ್, ಅದೆಲ್ಲನೂ ನಾವು ಎಡಿ ಇಡ್ತೀವಿ. ಬಟ್ ರಾಮ ಅಲ್ಲಿ ಕಾಡಲ್ಲಿ ಇರೋ ಕಾರಣ ಅವನು ಇಂಗ್ಳದನ್ನ ಅಂತ ದರ್ಬೆ ಮೇಲೆ ಅಂದ್ರೆ ಎಲೆ ಮೇಲೆ ಆ ನದಿಯಲ್ಲಿ ಮುಳುಗೆದ್ದು ಸ್ನಾನ ಮಾಡಿ ಆ ಎಲೆ ಮೇಲೆ ಇಂಗಳದ್ದು ಅನ್ನ ಅಂತ, ಅಂದ್ರೆ ಅಲ್ಲಿ ಸಿಗುವಂತ ಪದಾರ್ಥ. ಅದು ಯಾವ ರೀತಿ ಹೇಳ್ತಾರೆ ರಾಮಾಯಣದಲ್ಲಿ ಅಂದ್ರೆ, ತುಂಬಾ ಆ ಕಡಿಮೆಗೆ ಸಿಗುವಂತದ್ದು ಅಥವಾ ಕ್ವಾಲಿಟಿ ಇಲ್ದೆ ಇರುವಂತ ಪದಾರ್ಥ ಅಂತ ಹೇಳ್ಬೋದು. ಸೊ ಅಲ್ಲಿ ರಾಜ ಅಂದ್ರೆ ಅವ್ರಿಗೆ ಅಲ್ಲಿ ಸಿಗುವಂತದ್ದು ಅದೇ ವಸ್ತುನ ಅವ್ರು ಏನು ಸೇವನೆ ಮಾಡ್ತಿದ್ರು ಪ್ರತಿದಿನ, ಅದನ್ನೇ ಅವರು ನೈವೇದ್ಯವಾಗಿ ಅಂದ್ರೆ ಎಡಿ ರೀತಿ ಅದನ್ನ ಅಲ್ಲಿಟ್ಟು ಮಕ್ಕಳು ಮಾಡ್ಬೇಕಾಗಿರುವಂತ ಕಾರ್ಯನ ಮಾಡಿ
ಮತ್ತೆ ರಿಟರ್ನ್ ಅವರು ಪರ್ಣಶಾಲೆಗೆ ಹೋಗ್ತಾರೆ. ಅದೇ ದಾರಿಯಲ್ಲಿ ಬರ್ತಿರುವಂತ ವಶಿಷ್ಠರು ಹಾಗೆ ಪುರೋಹಿತರು ಮತ್ತೆ ಬ್ರಾಹ್ಮಣರು ಅವರೆಲ್ಲ ಹಿಂದೆ ಹಿಂದೆ ಬರ್ತಿರ್ತಾರೆ. ಅವ್ರು ಅದನ್ನ ನೋಡಿ ಕೌಸಲ್ಯಗೆ ಹೇಳ್ತಾರೆ, ರಾಜ ರಾಜವಂಶದಲ್ಲಿ ಹುಟ್ಟಿರುವಂತ ರಾಮ ದಶರಥ ಅವರು ಅಲ್ಲಿ ಭೃಷ್ಟಾನುಭೋಜನನ ಎಡಿ ಇಡ್ತಿದ್ರು, ಇಲ್ಲಿ ದರ್ಬೆ ಮೇಲೆ ಅಂದ್ರೆ ಎಲೆ ಮೇಲೆ ಇಂಗಳದನ್ನನ ಏನು ಅವರಿಗೆ ಪಿಂಡವಾಗಿ ಬಿಟ್ಟಿದ್ದಾರೆ ಅಂತ. ಅದನ್ನ ನೋಡಿ ಕೌಸಲ್ಯಗೆ ತುಂಬಾ ದುಃಖ ಆಗತ್ತೆ. ಅಲ್ಲಿ ಬರೋ ಅಷ್ಟರಲ್ಲಿ ರಾಮ ಲಕ್ಷ್ಮಣ ಎಲ್ಲ ನಿಂತಿರೋದನ್ನ ನೋಡಿ ಕೌಸಲ್ಯಗೆ ಸ್ವಲ್ಪ ಸಮಾಧಾನ ಆಗತ್ತೆ. ಯಾಕೆ ಅಂದ್ರೆ ಭರತ ಏನೋ ಒಂದು ಹೇಳಿ ರಾಮನ ಒಪ್ಸಿ ಮತ್ತೆ ಮರಳಿ ಅಯೋಧ್ಯೆಗೆ ಕರ್ಕೊಂಡ್ ಬರ್ತಾನೆ ಅಂತ ಸ್ವಲ್ಪ ಸಮಾಧಾನ ಮಾಡ್ಕೋತಾಳೆ. ಆದ್ರೆ ಬಟ್ ಅದು ನೆರವೇರಲ್ಲ. ಸೊ ರಾಮ ಹೇಳ್ತಾನೆ ಎಲ್ಲರಿಗೂನು, ಆಯ್ತು ಬಂದ ಕೆಲ್ಸ ಆಯ್ತು, ನೀವ್ ಇನ್ ಹೊರಡಿ, ನಾನ್ 14 ವರ್ಷ ಮುಗಿಸ್ ಬರ್ತೀನಿ ಅಂತ. ಆದ್ರೆ ಭರತ ಕೇಳ್ಬೇಕಲ್ಲ. ಸೊ ಭರತ ಅಳ್ತಾನೆ, ಭರತಂಗ್ ಮಾತೇ ಬರ್ತಿರಲ್ಲ, ಅಳ್ತಾನೆ ದುಃಖದಲ್ಲಿನೇ ತಂದೆ ತೀರ್ಕೊಂಡ್ ಹೋದ್ರು. ನಮ್ಮ ಧರ್ಮದ ಪ್ರಕಾರ ಅಂದ್ರೆ ನಮ್ಮ ಕುಲದಲ್ಲಿ ಜ್ಯೇಷ್ಠ ಮಗನೇ ಸಿಂಹಾಸನದ ಮೇಲೆ ಕೂತ್ಕೋಬೇಕು. ತಂದೆ ಇದ್ದಿದ್ರೆ ನಿನ್ ಕಾಡಲ್ಲಿ ಇದ್ದಿದ್ರೆ ಅದಕ್ಕೊಂದ್ ಅರ್ಥ ಇರ್ತಿತ್ತು. ಅಂದ್ರೆ ಅವರು ಹೇಳಿರುವಂತ ನಿರ್ಧಾರ ಅಂತ. ಇವಾಗ ತಂದೆ ಇಲ್ಲ, ನೀನೇ ಆ ಸಿಂಹಾಸನದ ಮೇಲೆ ಕೂತ್ಕೊಳ್ಳೋಕೆ ಶ್ರೇಷ್ಠವಾದ ವ್ಯಕ್ತಿ, ಬಾ ಅಂತ ಹೇಳ್ತಾನೆ ಭರತ. ಆದ್ರೆ ರಾಮ ಒಪ್ಕೊಳ್ಳಲ್ಲ. ವಶಿಷ್ಠರು ಸುಮಂತ್ರರು ಕೂಡ ಹೇಳ್ತಾರೆ, ಏನು ತಂದೆ ಆದ್ಮೇಲೆ ಜ್ಯೇಷ್ಠ ಪುತ್ರನಿಗೆನೆ ಅಧಿಕಾರ ಸಿಗ್ಬೇಕು, ಹಾಗಾಗಿ ನೀನ್ ಬರ್ಲೇಬೇಕು ಅಂತ ಹೇಳ್ತಾರೆ. ಅವರು ಕೂಡ ಒಪ್ಕೊಳ್ಳಲ್ಲ. ರಾಮ ಭರತನ್ಗೆ ಹೇಳ್ತಾನೆ, ಯಾವ ರೀತಿ ಹೇಳ್ತಾನೆ ಅಂದ್ರೆ, ತಂದೆ ನಿನಗೊಂದ್ ಜವಾಬ್ದಾರಿ ಕೊಟ್ಟಿದ್ದಾರೆ, ಅದೇನಂದ್ರೆ ರಾಜ್ಯಭಾರ ಮಾಡೋದು, ಅಂದ್ರೆ ಸಿಂಹಾಸನದಲ್ಲಿ ಕೂತ್ಕೊಂಡು ಅಯೋಧ್ಯೆನ ಆಡಳಿತ ನೋಡ್ಕೊಳ್ಳೋದು. ನನ್ಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ಏನು 14 ವರ್ಷ ಕಾಡಲ್ಲಿ ವನವಾಸ ಮಾಡ್ಬೇಕು ಸನ್ಯಾಸಿಗಳ ತರ ಅಂತ. ಇದು ತಂದೆ ನಿರ್ಧಾರ. ಈಗ ಅವ್ರಿಲ್ಲ, ಹೌದು, ಆದ್ರೆ ತಂದೆ ನಿರ್ಧಾರನ ನಾವಿಬ್ರು ಗೌರವಿಸ್ಬೇಕು. ನಿನಗ್ ಕೊಟ್ಟಿರೋ ಜವಾಬ್ದಾರಿನ ನೀನ್ ನಿರ್ವಹಿಸು, ನನಗ್ ಕೊಟ್ಟಿರುವಂತ ಜವಾಬ್ದಾರಿನ ನಾನ್ ನಿರ್ವಹಿಸ್ತೀನಿ. 14 ವರ್ಷ ಆದ್ಮೇಲೆ ನಾನ್ ಮರಳಿ ಬರ್ತೀನಿ ಅಂತ. ಭರತನ್ಗೆ ಕೋಪ ಬರತ್ತೆ, ಅಂದ್ರೆ ಬೇಜಾರಲ್ಲಿನೇ ಕೋಪ ಬರತ್ತೆ. ರಾಮನ್ ಮೇಲೆ ಕೋಪ ಬರಲ್ಲ, ದಶರಥನ್ ಮೇಲೆ ಕೋಪ ಬರತ್ತೆ. ಆಗ ಹೇಳ್ತಾನೆ ಅವನು, ದಶರಥ ಅಂದ್ರೆ ಇವಾಗ ನಾವು ನಾರ್ಮಲ್ ಆಗಿ ಹೇಳ್ತೀವಲ್ಲ, ಒಂದು ವಯಸ್ಸಾದ್ಮೇಲೆ ತುಂಬಾ ಒಂದು 70, 80 ಆ ರೀತಿ ಆದ್ಮೇಲೆ ವಯಸ್ಸಾದವರು ಮಕ್ಕಳ ತರ ಆಡಕ್ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಅವರಿಗೆ ನೆನ್ಪಿನ ಶಕ್ತಿ ಕಳ್ಕೊತಾರೆ, ಅಥವಾ ಕಣ್ ಸರಿ ಕಾಣಿಸಲ್ಲ, ಕಿವಿ ಸರಿ ಕೇಳ್ಸಲ್ಲ, ಅವ್ರ ಬ್ರೈನ್ ಸರಿಯಾಗಿ ವರ್ಕ್ ಮಾಡಲ್ಲ. ಸೊ ಆ ರೀತಿ ದಶರಥನಿಗೂ ಆಗ್ತಿತ್ತು ಅಂತ ಭರತ ರಾಮನ್ ಹತ್ರ ಹೇಳಿ ಕನ್ವಿನ್ಸ್ ಮಾಡ್ತಿದ್ದಾನೆ. ಅಯ್ಯೋ, ನಮ್ ತಂದೆಗೆ ವಯಸ್ಸಾಗಿತ್ತು, ಅವನು ಮುದುಕ ಆಗ್ಬಿಟ್ಟಿದ್ದ, ಅಂದ್ರೆ ತುಂಬಾ ವಯಸ್ಸಾಗಿ ಅವನ ಹತ್ರ ಜ್ಞಾಪಕ ಶಕ್ತಿ ಅದು ಏನು ಇರ್ಲಿಲ್ಲ. ಈ ಹೆಂಗಸು ಏನೋ ಹೇಳಿರೋದ್ನ ಅವ್ನು ನಿನಗ್ ಹೇಳಿದ್ದಾನೆ, ನೀನ್ ಅದನ್ನೆಲ್ಲ ಗಂಭೀರವಾಗಿ ತಗೋಬೇಡ, ಬಾ ರಾಜ್ಯಭಾರನ ಮಾಡು, ನೀನೇ ಸರಿಯಾದ ವ್ಯಕ್ತಿ ಅಂತ ಹೇಳ್ತಾನೆ. ಅವಾಗ ರಾಮ ಹೇಳ್ತಾನೆ, ಇದು ವಯಸ್ಸಾದ್ಮೇಲೆ ನಿನಗ್ ರಾಜ್ಯನ ಕೊಡ್ಬೇಕಂತ ದಶರಥ ಮಹಾರಾಜ ತೀರ್ಮಾನ ಮಾಡಿದಲ್ಲ. ನಿನ್ನ ತಾಯಿನ ಅವರು ಬಾಲ್ಯದಲ್ಲಿ ಅಂದ್ರೆ ವಯಸ್ಸಿರುವಾಗ ಮದ್ವೆ ಮಾಡ್ಕೊಂಡು ಕರ್ಕೊಂಡ್ ಬರ್ಬೇಕಂದ್ರೆ ನಿನ್ನ ಅಜ್ಜಗೆ ಅಂದ್ರೆ ಕೈಕೆಯ ತಂದೆಗೆ ಮಾತ್ ಕೊಟ್ಟಿರ್ತಾರೆ ದಶರಥ. ಯಾವ ರೀತಿ ಅಂದ್ರೆ ಅವ್ರಿಗೆ ಮದ್ವೆ ಮಕ್ಕಳಾಗಿರಲ್ಲ, ಕೌಸಲ್ಯನ ಮದ್ವೆ ಆದ್ರೂನು ಮಕ್ಕಳಾಗಿರಲ್ಲ, ಹಾಗಾಗಿ 2ನೇ ಮದ್ವೆ ಆಗ್ತಿರ್ತಾರೆ. ಅವಾಗ ಅವ್ರು ಕೇಳ್ತಾರೆ, ನನ್ ಮಗಳು ಹುಟ್ಟೋ ಮಗನ್ಗೆನೆ ನೆಕ್ಸ್ಟ್ ರಾಜ್ಯ ಕೊಡ್ಬೇಕು, ಅವನಿಗೆ ಪಟ್ಟಾಭಿಷೇಕ ಆಗ್ಬೇಕು ಅಂತ. ಅವಾಗ ದಶರಥ ಮಾತ್ ಕೊಟ್ಟಿರ್ತಾರೆ. ಸೊ ಅದನ್ನ ರಾಮ ಇಲ್ಲಿ ಭರತನಿಗೆ ಹೇಳ್ತಾನೆ, ಅವರು ಆವಾಗಿನ ಸಮಯದಲ್ಲೇನೆ ಏನು ಮಾತ್ ಕೊಟ್ಟಿದ್ರು ನಿನ್ನ ಅಜ್ಜಂಗೆ, ಕೈಕೆ ತಾಯಿ ಹುಟ್ಟೋಲ್ ಮಗಂಗೆನೆ ರಾಜ್ಯ ಕೊಡೋದು, ಅವನೇ ಆಡಳಿತ ನಡೆಸೋದು ನನ್ನ ನಂತರ ಅಂತ. ವಯಸ್ಸಾಗಿ ಬುದ್ಧಿ ಪ್ರಮಾಣೆ ಆದ್ಮೇಲೆ ಅವರು ಈ ನಿರ್ಧಾರ ತಗೊಂಡಿದ್ದಲ್ಲ. ಹಾಗಾಗಿ ತಂದೆ ಕರ್ತವ್ಯನ ನೀನ್ ಪಾಲಿಸು, ನನಗೇನ್ ಜವಾಬ್ದಾರಿ ಇದೆ ನಾನು ಅದನ್ನ ಪಾಲಿಸ್ತೀನಿ, ಇಲ್ಲಿ ಜಾಸ್ತಿ ಹಠ ಮಾಡ್ದೆ ಹೋಗು ಅಂತ. ಹಾಗೆ ಅವನು ಭರತ ಎಷ್ಟೇ ಹೇಳಿದ್ರು ರಾಮ ಕನ್ವಿನ್ಸ್ ಆಗಲ್ಲ. ಅವರಿಬ್ಬರ ಮಧ್ಯೆ ಸ್ವಲ್ಪ ಮಾತುಕತೆ ಆಗತ್ತೆ. ಇದ್ರ ಮಧ್ಯೆ ಜಬಾಲಿ ಅಂತ ಅಲ್ಲಿ ಋಷಿಗಳು ಇರ್ತಾರೆ. ಅವ್ರು ಆಕ್ಚುಲಿ ಪೂಜೆ ಪುನಸ್ಕಾರ ಎಲ್ಲ ಮಾಡಿದವರು, ಆದ್ರೆ ರಾಮನ ಮನಸ್ಸನ್ನ ಬದಲಾಯಿಸ್ಬೇಕು ಅಂತ ಹೇಳ್ತಾರೆ ರಾಮನಿಗೆ. ಏನಂತ, ತಂದೆ ತಾಯಿಗಳು ಅವರೆಲ್ಲ ಬರೀ ನಮಗ್ ಜನ್ಮ ಕೊಡಕಷ್ಟೇ, ಈ ಧರ್ಮ ಅಧರ್ಮ ಅದೆಲ್ಲ ಸುಮ್ನೆ ಒಂದು ಕತೆ. ನಿನಗೆ ಸೇರ್ಬೇಕಾಗಿರೋ ಆಡಳಿತ ನೀನ್ ಆಡಳಿತ ನಡೆಸು, ಅಂದ್ರೆ ಸ್ವಾರ್ಥಿ ಆಗು ನೀನು, ಯಾಕೆ ಎಲ್ಲಾನು ಬಿಟ್ಟು ಕಾಡಲ್ಲಿ ಬಂದಿದ್ಯಾ,
ತಂದೆ ಹೋಗ್ಬಿಟ್ಟ, ಅವನು ಮುಗೀತು, ಅವನ ಕಾಲ ಮುಗ್ದೋಯ್ತು, ಅದೆಲ್ಲ ಮುಗೀತು, ನೀನ್ ಬಂದ್ ಆಡಳಿತ ನಡೆಸು, ಇನ್ನೂ ವಿಸ್ತಾರ ಮಾಡು ಅಯೋಧ್ಯೆನ, ನಿನ್ನಲ್ಲಿ ಶಕ್ತಿ ಇಲ್ವಾ? ಶಕ್ತಿ ಇದೆ, ಯಾಕೆ ಭರತನಿಗೆ ಬಿಟ್ಕೊಟ್ಟಿ ಅಂತ ಈ ರೀತಿ ಎಲ್ಲ ನಾಸ್ತಿಕ ಆಗಿ ಮಾತಾಡ್ತಿರ್ತಾರೆ. ಅದಕ್ಕೆ ರಾಮಚಂದ್ರ ಹೇಳ್ತಾನೆ, ರಾಮಚಂದ್ರಂಗೆ ಕೋಪ ಬರತ್ತೆ ಅವ್ರ ಆ ರೀತಿ ಎಲ್ಲ ಮಾತಾಡ್ಬೇಕಂದ್ರೆ. ನಮ್ಮ ಹಿಂದಿನ ಜನರೇಷನ್ ಅಂದ್ರೆ ನಮ್ಮ ಹಿರಿಯರು ಒಂದ್ ರೀತಿ ಬದುಕಕ್ಕಂತ ಒಂದ್ ನಿಯಮನ ಪಾಠನ ಅಥವಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಹೇಳ್ತೀವಲ್ಲ, ಇದು ಒಳ್ಳೆ ಕೆಲ್ಸ, ಇದು ಕೆಟ್ಟ ಕೆಲ್ಸ, ಇದನ್ ಮಾಡ್ಬೇಕು ಅಂತ ಈ ರೀತಿ ಎಲ್ಲ ಒಂದ್ ನಿಯಮನ ಹಾಕೊಂಡ್ ಬಂದಿದ್ದಾರೆ. ಅದೇ ಪ್ರಕಾರ ನಾವು ಬದುಕ್ಬೇಕು ಅಂತ ರಾಮ ಜಬಾಲಿಗಳು ಹೇಳ್ತಾನೆ. ಆದ್ರೂ ಜಬಾಲಿಗಳು ವಾದ ಮಾಡ್ತಾರೆ. ಅವ್ರ ಆಕ್ಚುಲಿ ನಾಸ್ತಿಕರಲ್ಲ, ಆದ್ರೆ ರಾಮನ್ನ ಒಪ್ಸಿ ಅಯೋಧ್ಯೆಗೆ ಕರ್ಕೊಂಡ್ ಹೋಗ್ಬೇಕನ್ನೋ ಕಾರಣಕ್ಕೆ ಅವರು ಆ ರೀತಿ ಎಲ್ಲ ಹೇಳ್ತಿರ್ತಾರೆ. ಏನು, ಒಂದ್ ಮರ ಬೆಳೆಯಕ್ಕೆ ಬೀಜ ಎಷ್ಟು ಮುಖ್ಯ, ಹಾಗೆ ನೀನ್ ಒಂದ್ ಮರ, ದಶರಥ ಹಾಗೆ ಕೌಸಲ್ಯ ಅವರೆಲ್ಲ ಒಂದು ಬೀಜನ ಬಿತ್ತಿದಾರ ಅಷ್ಟೇ. ನೀನ್ ಮರ, ನೀನೇನಕ್ಕೆ ಆ ಬೀಜನೇ ತುಂಬಾ ನಂಗಿಂತ ದೊಡ್ಡವಾದ ಮರ ಅನ್ಕೋತಿ, ಅದು ಒಂದು ತೃಣದ ಸಮಾನ ಅಂತ ಎಲ್ಲ ಹೇಳ್ತಾರೆ. ಇದನ್ನೆಲ್ಲಾ ಸಂಬಂಧಗಳನ್ನ ಬಿಟ್ಟು ಸುಮ್ನೆ ಅಯೋಧ್ಯೆಗೆ ಮರಳಿ ನಿಮ್ದೇನ್ ಪಾಲಿದೆ ಅದನ್ನೆಲ್ಲ ನೀನು ಪಡ್ಕೋ ಅಂತ, ಅಂದ್ರೆ ನಿನಗೇನ್ ಬರತ್ತೆ ಅದನ್ನೆಲ್ಲ ನೀನ್ ತಗೋ, ರಾಜ್ಯನ ಯಾಕೆ ಬಿಡ್ತಿದ್ಯಾ ದಡ್ಡ ನೀನು ಅನ್ನೋ ರೀತಿ ಎಲ್ಲ ಮಾತಾಡ್ತಾರೆ. ಅದಕ್ಕೆ ರಾಮ ಎಷ್ಟು ಚಂದ ಹೇಳ್ತಾರಂದ್ರೆ, ಅದನ್ನೆಲ್ಲ ತಗೊಂಡು ಏನ್ ಮಾಡೋದು, ಯಾವ ಸುಖ ಕಾಣೋದಿದೆ ಅದನ್ನೆಲ್ಲ ತಗೊಂಡು ಅಂತ. ಇವಾಗ ನಮ್ಗೆ ಎಕ್ಸಾಂಪಲ್ ಅವ್ರು ಹೇಳೋದು ಯಾವ ರೀತಿ ಇರತ್ತೆ, ರಾಮ ಹೇಳೋದಂದ್ರೆ ಎಲ್ಲಾ ಅಯೋಧ್ಯೆಯಲ್ಲಿರುವಂತ ಸಿರಿ ಸಂಪತ್ತನ್ನ ತಗೊಂಡು ಅದ್ರಿಂದ ಏನ್ ಸುಖ ಸಿಗತ್ತೆ, ನಾನೀಗ ಮರಳಿ ಬಂದ್ರೆ ಅಯೋಧ್ಯೆಗೆ ಬಂದು ಅಯೋಧ್ಯೆಯಲ್ಲಿ ಆಡಳಿತ ನಡೆಸಿ ಅಲ್ಲಿರುವಂತ ಸುಖ ಸಂಪತ್ತನ್ನ ಅನುಭವಿಸಿದ್ರೆ ಮೇಲೆ ಸ್ವರ್ಗದಲ್ಲಿರೋ ನನ್ ತಂದೆ ಮಾತು ತಪ್ಪದಂಗಾಗತ್ತೆ. ಅಂದ್ರೆ ಅವರು ಕೈಗೆ ಕೊಟ್ಟಿರುವಂತ 2 ವಚನನ ನಿರ್ವೇರ್ಸಿಲ್ಲ ಅನ್ನೋ ಕಾರಣಕ್ಕೆ ಅವರು ನರ್ಕಕ್ಕೆ ಹೋಗ್ಬೇಕಾಗತ್ತೆ. ಅವ್ರ ಮನಸ್ಸು, ಅವ್ರ ಆತ್ಮ ಕಷ್ಟ ಪಡತ್ತೆ ಅಂತ. ಸೊ ಅದಕ್ಕಾಗಿ ನಾನು ಒಳ್ಳೆ ಮಗ ಅನ್ನಿಸ್ಕೊಳ್ಳಲ್ಲ ಚರಿತ್ರೆಯಲ್ಲಿ, ಅಂದ್ರೆ ಮುಂದೆ ಒಂದಿನ ನನ್ನ ಯಾರು ಒಳ್ಳೆ ಮಗ ಅಂತ ಹೇಳಲ್ಲ, ಅಥವಾ ಅವ್ರು ಹೇಳಿದ್ರು ಇಂಥ ಕುಲದಲ್ಲಿ ಒಬ್ಬ ಮನುಷ್ಯ ಇದ್ದ, ಅವನು ತಂದೆ ಆಸೆನ, ತಂದೆ ಸಾವನ್ನ, ತಂದೆ ನಿರ್ಧಾರನ ಗೌರವಿಸ್ಲಾರ್ದೆ ತನ್ನ ಆಡಳಿತ, ತನ್ನ ಸ್ವಾರ್ಥದ ಬಗ್ಗೆ ನೋಡಿದ್ರು ಅನ್ನೋ ಕೆಟ್ಟ ಹೆಸರು ನನಗ್ ಬೇಡ. ನನ್ನ ಕುಲನ ಹಾಗೆ ನನ್ನ ತಂದೆ ಹೆಸರನ್ನ ಹಾಗೆ ನನ್ನ ಹೆಸರನ್ನ ನಾನು ಉಳಿಸ್ಕೋಬೇಕು ಅಂತ ಅಂದ್ರೆ ನಾನು ಕಾಡಲ್ಲೇ ಇರ್ತೀನಿ, ನನ್ಗೆ ಇದರಿಂದ ಯಾವ ಬೇಜಾರು ಇಲ್ಲ, ಅಲ್ಲಿರೋ ಸಿರಿ ಸಂಪತ್ತನ್ನೆಲ್ಲ ತಗೊಂಡು ನಾನೇನು ಮಾಡ್ಬೇಕಾಗಿಲ್ಲ, ನಾನು ಅದ್ರ ಮೇಲೆ ಆಸೆನೂ ಪಟ್ಟಿಲ್ಲ ಅಂತ. ಇಲ್ಲಿ ನಾವ್ ಒಂದ್ ಅಬ್ಸರ್ವ್ ಮಾಡ್ಬೇಕು, ರಾಮಾಯಣ ಓದ್ತಾ ನಾವೇನ್ ತಿಳ್ಕೊತೀವಿ ಅನ್ನೋದು ಇಂಪಾರ್ಟೆಂಟ್. ಸುಮ್ನೆ ಬಂದೆ ಉಸಿರಲ್ಲಿ ಉದ್ದಕ್ಕೆ ಓದೋದು ಅರ್ಥ ಇರಲ್ಲ. ಹಾಗಾಗಿ ನಾನು ಓದಿದ್ಮೇಲೆ ನನಗೇನ್ ಅರ್ಥ ಆಯ್ತು, ನಾನು ಯಾವ ರೀತಿ ತಿಳ್ಕೊಂಡಿದ್ದೀನಿ ಅಂತ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತೀನಿ. ಇವಾಗ ನಮ್ಗೆ ಒಂದ್ ಜಾಬ್ ಅಂತ ಎಕ್ಸಾಂಪಲ್ ತಗೊಂಡ್ರೆ, ನಾಳೆ ದಿನ ಪ್ರಮೋಷನ್ ಆಗುತ್ತೆ ಮ್ಯಾನೇಜರ್ಗು ಅಥವಾ ಸೀನಿಯರ್ ಮ್ಯಾನೇಜರ್ ಅಂತ ಈ ರೀತಿ ಪ್ರಮೋಷನ್ ಆಗುತ್ತೆ. ನಾವು ಸೇವಿಂಗ್ಸ್ ಮಾಡೋದು, ಗಳಿಸೋದು, ಕೂಡಿಡೋದು ಅದ್ರಲ್ಲೇ ನಮ್ ಯೋಚನೆ ಇರತ್ತೆ. ಬಟ್ ನಾವು ನಾರ್ಮಲ್ ರೆಗ್ಯುಲರ್ ಜಾಬ್ ಮಾಡುವಾಗ ಇರುವಷ್ಟು ನೆಮ್ಮದಿ ನಮ್ಗೆ ನಮ್ ಹೈ ಪೊಸಿಷನ್ ಹೋದ್ಮೇಲೆ ಆ ನೆಮ್ಮದಿ ನಮಗ್ ಇರಲ್ಲ. ಯಾಕಂದ್ರೆ ಅಲ್ಲಿ ಕೆಲಸ ಜಾಸ್ತಿ ಆಗತ್ತೆ, ಜವಾಬ್ದಾರಿಗಳು ಜಾಸ್ತಿ ಆಗತ್ತೆ, ಸಂಬಳನೂ ಜಾಸ್ತಿ ಬರತ್ತೆ, ಬಟ್ ಇದೆಲ್ಲಾನು ಜಾಸ್ತಿ ಆಗತ್ತೆ. ಹಾಗೆ ಪ್ರತಿ ದಿನ ಕಳೆದಿರೋ ಹಾಗೆ ನಮ್ ಬರ್ಡೇಗಳನ್ನ ಸೆಲೆಬ್ರೇಟ್ ಮಾಡ್ತೀವಲ್ಲ, ಪ್ರತಿ ಸರಿನೂ ಅದ್ ನಮ್ಗೊಂದು, ಅಂದ್ರೆ ಒಂದ್ ಸಾರಿ ಸನ್ಸೆಟ್ ಆಗಿ ಸನ್ರೈಸ್ ಆಗಿ ಒಂದು ದಿನ ನಮ್ದಲ್ಲಿ ಹೋಯ್ತು ಅಂದ್ರೆ ನಾವು ಸಾವಿಗೆ ಹತ್ರ ಆಗ್ತಿದೀವಿ ಅಂತ. ಸೊ ನಾವು ಸಾಯೋ ಟೈಮ್ ಅಲ್ಲಿ ದೇವ್ರು ನಮ್ಮ ಅಕೌಂಟ್ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ, ಇವ್ರ ಅಕೌಂಟ್ ಅಲ್ಲಿ 10 ಕೋಟಿ ಇದೆ, ಇವ್ರನ್ನ ಸ್ವರ್ಗಕ್ಕೆ ಕಳ್ಸೋಣ. ಇವ್ರ ಅಕೌಂಟ್ ಅಲ್ಲಿ 20 ಕೋಟಿ ಇದೆ, ಇವ್ರಿಗೆ ಸ್ವರ್ಗದಲ್ಲಿ ಎಲ್ಲಾ ಸೌಕರ್ಯನೂ ಕೊಡೋಣ. ಇವ್ರ ಅಕೌಂಟ್ ಅಲ್ಲಿ 5 ಲಕ್ಷ ಇದೆ, ಇವ್ರನ್ನ ನರ್ಕಕ್ಕೆ ಹಾಕ್ಬಿಡು. ಸೊ ಈ ರೀತಿ ದೇವ್ರು ಲೆಕ್ಕಾಚಾರ ಇರಲ್ಲ. ದೇವ್ರ ಲೆಕ್ಕಾಚಾರನೇ ಬೇರೆ. ನಮ್ಮ ಪಾಪ ಕರ್ಮಗಳು, ನಮ್ಮ ಪುಣ್ಯಗಳು, ನಾವು ಮಾಡಿರುವಂತ ಒಳ್ಳೆ ಕೆಲ್ಸ, ಸೊ ಇದೆಲ್ಲ ಲೆಕ್ಕಕ್ಕೆ ಬರತ್ತೆ ಅನ್ನೋ ರೀತಿಯಲ್ಲಿ ರಾಮ ಜಬಾಲಿಗಳಿಗೆ ಅಲ್ಲಿರುವಂತ ಜನರಿಗೆ ಹೇಳ್ತಾನೆ, ಯಾವ ರೀತಿ ನಾವು ಪುಣ್ಯ ಸಂಪಾದಿಸ್ಬೇಕು, ಯಾವ ರೀತಿ ನಾವು ನಮ್ಮವರ ಮಾತುಗಳನ್ನ ಗೌರವಿಸ್ಬೇಕು, ಯಾವ ರೀತಿ ನಮ್ಮವ್ರು ತಪ್ಪು ಮಾಡಿದಾಗ ಅವರಿಗೆ ಎಷ್ಟು ಪ್ರೀತಿಯಿಂದ ಬುದ್ಧಿವಾದಗಳನ್ನ ಹೇಳ್ಬೇಕು. ಸೊ ಇದನ್ನೆಲ್ಲ ರಾಮ ನಮ್ಗೆ ರಾಮಾಯಣದಲ್ಲಿ ನಾವು ಕತೆ ಓದ್ತೀವಿ, ಬಟ್ ಅವನು ಬದುಕಿ ತೋರ್ಸಿದಾನದ್ನ. ಅವನು ದೇವ್ರು ಚಿಟ್ಕೆ ಹೊಡೆದ್ರೆ ಎಲ್ಲ ಡಿಸಿಷನ್ ನ ಚೇಂಜ್ ಮಾಡಿ ಅವನು ಅಯೋಧ್ಯೆದಲ್ಲೇನೆ ಇರ್ಬೋದಿತ್ತು, ಅಲ್ಲಿರುವಂತ ಸುಖ ಸಂಪತ್ತನ್ನೇ ಅನುಭವಿಸ್ಬೋದಿತ್ತು. ಯಾಕೆ ಕಾಡಿಗೆ ಬಂದ ಅಂದ್ರೆ, ನಾಳೆ ನಮ್ ಜೀವನದಲ್ಲೂ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ, ಕಷ್ಟಗಳು ಬಂದ್ರೆ, ಅಥವಾ ನಮ್ಮವರು ನಮ್ಮನ್ನ ಮನೆಯಿಂದ ಆಚೆ ಹಾಕಿದ್ರೆ
ರಾಮ ಎಷ್ಟು ಪ್ರೀತಿಯಿಂದ ಅದನ್ನೆಲ್ಲ ಒಪ್ಕೊಂಡ, ನಾವು ಅಷ್ಟೇ ಪ್ರೀತಿಯಿಂದ ಓಕೆ ಮುಂದೇನೋ ಒಳ್ಳೇದಾಗೋದಿದೆ, ಇಲ್ಲ ನಮ್ಮಿಂದ ಮುಂದೇನೋ ಬೇರೆ ಕೆಲಸ ಆಗೋದಿದೆ, ಇದರಿಂದ ನಾವು ಪುಣ್ಯ ಸಂಪಾದಿಸ್ಬೋದು ಅನ್ನೋ ರೀತಿ ಆ ವಿಚಾರದಲ್ಲಿ ನಾವು ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಕೋಬೇಕು. ಓಕೆ ಅಂತ ಅದನ್ನೆಲ್ಲಾನು ಒಪ್ಕೋಬೇಕು. ಸೊ ರಾಮ ಇಲ್ಲಿ ಜಬಾಲಿಗಳಿಗೆ ಹೇಳ್ತಾನೆ, ನೀವು ನನ್ಗಿಷ್ಟು ಏನು ಧರ್ಮ ಅಥವಾ ಶಾಸ್ತ್ರ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡೋದಕ್ಕೆ ಅಥವಾ ತಂದೆ ತಾಯಿ ಮಾತನ್ನ ಗೌರವಿಸೋದಕ್ಕೆ ನಿಮ್ಗೆ ಅದಿಷ್ಟ ಆಗಲ್ಲ ಅಥವಾ ಏನಕ್ಕೂ ಪ್ರಯೋಜನ ಇಲ್ಲ ಅಂತ ಎಲ್ಲ ಹೇಳ್ತಿದ್ದೀರಲ್ಲ. ಸೊ ನೀವು ತುಂಬಾ ಅಂದ್ರೆ ಹಿಂದೆ ತುಂಬಾ ಜನಗಳಿಗೆ ಪೂಜೆ ಯಜ್ಞ ಯಾಗಾದಿಗಳನ್ನೆಲ್ಲ ಯಾವ ಕಾರಣಕ್ಕಾಗಿ ಮಾಡ್ಸಿದ್ರಿ ಅಂತ ಕೇಳ್ತಾನೆ. ಅಲ್ಲಿ ಜಬಾಲಿಗಳಿಗೆ ವಾಪಸ್ ರಾಮನ್ ಮಾತಿಗೆ ಏನು ಉತ್ತರ ಕೊಡ್ಬೇಕಂತ ಗೊತ್ತಾಗಲ್ಲ. ಹಾಗಾಗಿ ಅವನ್ ಕೋಪಗೊಂಡಿರೋದ್ ನೋಡಿ ವಶಿಷ್ಠರ್ ಹೇಳ್ತಾರೆ, ನೀನ್ ಮರಳಿ ಬರ್ಲಿ ಅನ್ನೋ ಕಾರಣಕ್ಕೆ ಜಬಾಲಿಗಳು ಆ ರೀತಿ ಮಾತಾಡಿದ್ದು. ಅವರು ನಿಜವಾಗ್ಲೂ ನಾಸ್ತಿಕರಲ್ಲ, ಅವರು ಧರ್ಮ ಅಹಿಂಸೆ ಒಳ್ಳೆತನ ಪೂಜೆ ಪುನಸ್ಕಾರ ಜ್ಞಾನ ಹೋಮ ಇದನ್ನೆಲ್ಲದರಲ್ಲೂ ಆಸಕ್ತಿ ಇರೋರು ಅಂತ ಹೇಳ್ತಾರೆ. ಹಾಗೆ ಭರತ ಎಷ್ಟೇ ಬೇಡ್ಕೊಂಡ್ರು ರಾಮ ಬರಲ್ಲ. ರಾಮ ಹೇಳ್ತಾನೆ 14 ವರ್ಷ ಏನು ನೀನ್ ಆಡಳಿತ ಮಾಡು, ನಾನ್ 14 ವರ್ಷ ಮುಗಿಸ್ ಬರ್ತೀನಿ ಅಂತ. ಅವಾಗ ಅಲ್ಲಿರುವಂತ ಋಷಿಗಳು ಭರತನ್ ಹೇಳ್ತಾರೆ, ಜಾಸ್ತಿ ಹಠ ಮಾಡ್ಬೇಡ, ನೀನು ಸುಮ್ನೆ ಅಯೋಧ್ಯೆಗೆ ವಾಪಸ್ ತಿರ್ಗೋ, ಇಲ್ಲಿ ನಮ್ ರಕ್ಷಣೆಗೆ ರಾಮ ಬೇಕು ಅಂತ. ಅವ್ರಿಗೆಲ್ಲ ಗೊತ್ತಿರತ್ತೆ ಮುಂದೆ ರಾವಣನ್ ಸಂಹಾರಕ್ಕೆ ರಾಮ ಬಂದಿರೋದು, ಹನುಮಂತನ್ ಭೇಟಿಗೆ ರಾಮ ಬಂದಿರೋದು ಅಂತ. ಆದ್ರೆ ಅದನ್ನೆಲ್ಲ ಬಾಯ್ಬಿಟ್ಟು ಇವಾಗ ಇವ್ರಿಗೆ ಹೇಳಕ್ ಆಗಲ್ಲ. ಹಾಗಾಗಿ ಭರತನಿಗೆ ಹೇಳ್ತಾರೆ. ಆ ರೀತಿ ಹೇಳಿದ್ಮೇಲೆ ಭರತ ಆಯ್ತು ನಾನು ಮರಳಿ ಹೋಗ್ತೀನಿ, ಆದ್ರೆ ನಾನು ಪಟ್ಟಾಭಿಷೇಕ ಮಾಡ್ಕೊಳಲ್ಲ, ಸಿಂಹಾಸನದ ಮೇಲೆ ಕೂತ್ಕೊಳ್ಳಲ್ಲ, ನೀನ್ ಹೇಗೆ ಕಾಡಲ್ಲಿ ವನವಾಸ ಅನುಭವಿಸ್ತಿದ್ಯಾ ಸನ್ಯಾಸಿಗಳ ತರ, ಹಾಗೆ ನಾನು ಅಯೋಧ್ಯೆಯಿಂದ ಆಚೆ ಅಂದ್ರೆ ಸಮೀಪದಲ್ಲಿರುವಂತ ಒಂದು ನಂದಿ ಗ್ರಾಮ ಅಂತ ಇರತ್ತೆ, ಆ ಗ್ರಾಮದಲ್ಲಿ ಅಲ್ಲೇ ಕೂತ್ಕೊಂಡು ನಾನು ಆಡಳಿತನ ನೋಡ್ಕೋತೀನಿ, ಆದ್ರೆ ಸಿಂಹಾಸನದ ಮೇಲೆ ನಿನ್ ಪಾದುಕೆಗಳನ್ನ ಇಡ್ತೀನಿ, ನಿನ್ ಪಾದುಕೆಗಳನ್ನ ಕೊಡು ಅಂತ ಕೇಳ್ತಾನೆ. ರಾಮ ಆಯ್ತು ಅಂತ ಹೇಳ್ತಾನೆ. ಆ ಪಾದುಕೆಗಳನ್ನ ತಗೊಂಡು ಅವನ್ ತಲೆ ಮೇಲೆ ಇಟ್ಕೊಂಡು ಮರಳಿ ಅಯೋಧ್ಯೆಗೆ ಎಲ್ರು ಬರ್ತಾರೆ. ಆ ಪಾದುಕೆಗಳಿಗೇನೆ ಏನು ಪಟ್ಟಾಭಿಷೇಕ ಅಂದ್ರೆ ಅಭಿಷೇಕನೆಲ್ಲ ಮಾಡಿ ಆ ಸಿಂಹಾಸನದ ಮೇಲೆ ಇಟ್ಟು ಅದಕ್ಕೆ ಛತ್ರಿ ಚಾಮರಗಳನ್ನ ಭರತನೇ ಹಿಡಿತಾನೆ. ಸೊ ಅಷ್ಟು ರಾಮನ ಪಾದುಕೆಗಳಿಗೆ ಶಕ್ತಿ ಇತ್ತು ಅಂತ ಅವನ್ ಅದನ್ನೇ ಹೇಳೋದು, ನಿನ್ನ ಪಾದಗಳು ಅಂದ್ರೆ ಪಾದುಕೆಗಳು ಸಾಕು ಇಡೀ ದೇಶನ ಜಗತ್ತನ್ನ ಕಾಯಕ್ಕೆ, ನಿನ್ ಪಾದುಕೆಗಳಿಗೆ ಶಕ್ತಿ ಇದೆ, ಆ ಪಾದುಕೆಗಳನ್ನ ಕೊಡು ಅಂತ ಇಸ್ಕೊಂಡ್ ಬಂದಿರ್ತಾನೆ. ಆ ಪಾದುಕೆಗಳಿಗೆ ಬೇಡ್ಕೋತಾನೆ 14 ವರ್ಷದವರೆಗೂ ಏನು ಸಿಂಹಾಸನದ ಮೇಲೆ ಇರತ್ತೆ. ಯಾವಾಗ ರಾಮ ಮರಳಿ ಅಯೋಧ್ಯೆಗೆ ಬರ್ತಾನೆ ಅವಾಗ ರಾಮನಿಗೆ ಪಟ್ಟಾಭಿಷೇಕ ಆಗತ್ತೆ ಅಂತ. ಹಾಗೆ ಅವನು ರಾಮನಿಗೆ ಇನ್ನೊಂದ್ ಮಾತು ಹೇಳ್ ಬಂದಿರ್ತಾನೆ, 14 ವರ್ಷಗಳು ಕಳೆದು ಮಾರನೇ ದಿನ ಅಂದ್ರೆ ನೀನು ಅಯೋಧ್ಯೆ ನಗರದಲ್ಲಿ ಇರ್ಬೇಕು, ಅಂದ್ರೆ ನನ್ ಕಣ್ಮುಂದೆ ಇರ್ಬೇಕು, ವಾಪಸ್ ಬರ್ಬೇಕು, ನೀನ್ ಒಂದು ದಿನ ತಡವಾಗಿ ಬಂದ್ರು ನಾನ್ ಪ್ರಾಣ ಬಿಡ್ತೀನಿ ಅಂತ ಭರತ ರಾಮನ್ ಹೇಳಿ ಬಂದಿರ್ತಾನೆ. ಹಾಗೆ ರಾಮನು ಅಷ್ಟೇ ಪ್ರೀತಿಯಿಂದ ಮಾತು ಕೊಡ್ತಾನೆ, ಆದಷ್ಟು ಬೇಗ ನಾನ್ ಬರ್ತೀನಿ ಅಂತ. ಸೊ ಯಾವ ರೀತಿ ರಾಮ ಜಟೆ ಕಟ್ಟಿದ್ದ, ಹಾಗೆ ಸನ್ಯಾಸಿಗಳ ರೂಪದಲ್ಲಿ ನಾರು ಮಡಿ ಹುಟ್ಟಿದ್ದ, ಹಾಗೇನೆ ಭರತ ನಾರು ಮಡಿನ ಉಟ್ಕೊಂಡು ಜಟೆ ಕಟ್ಕೊಂಡು ಗೆಡ್ಡೆ ಗೆಣಸುಗಳನ್ನ ತಿಳ್ಕೊಂಡು ಆ ನಂದಿ ಗ್ರಾಮದಲ್ಲಿ ಸಣ್ಣದೊಂದು ಪರ್ಣಶಾಲೆ ಕುಟೀರ ಅಂತ ಏನ್ ಹೇಳ್ತೀವಿ ಅದನ್ನ ಕಟ್ಕೊಂಡು ಅಲ್ಲಿದ್ದನೇ ಶತ್ರುಘ್ನಂಗೆ ವಶಿಷ್ಠರ್ಗೆ ಸುಮಂತ್ರರಿಗೆ ಅಯೋಧ್ಯೆಯಲ್ಲಿ ಏನೆಲ್ಲಾ ಕಾರ್ಯಗಳಾಗ್ಬೇಕಿತ್ತು ಅಂತ ಅಲ್ಲಿಟ್ಕೊಂಡೇನೆ ಹೇಳ್ತಾನೆ. ಹಾಗೆ ಶತ್ರುಘ್ನನು ನೋಡ್ಕೋತಾನೆ. ಅವನು 14 ವರ್ಷ ಸನ್ಯಾಸಿಗಳ ತರನೇ ಜೀವನ ತೆಗಿಬೇಕು ಅಂತ ನಿರ್ಧಾರ ಮಾಡಿ ಆ ಗ್ರಾಮಕ್ಕೆ ಹೋಗ್ತಾನೆ. ಇಲ್ಲಿ ನಾವ್ ಒಂದ್ ತಿಳ್ಕೊಬೇಕು, ಬೇರೆಯವ್ರ ಮಕ್ಕಳಿಗೆ ನಾವ್ ಕೆಟ್ಟದ್ ಬಯಸಿರೆ ಅದು ಕಡೆಗೆ ನಮ್ಮ ಮಕ್ಕಳಿಗೇನೆ ಆಗೋದು. ರಾಮನ್ನ ಕಾಡಿಗೆ ಕಳಿಸ್ಬೇಕು ಅಂತ ಕೈಗೆ ಆಸೆ ಪಟ್ಲು, ಆದ್ರೆ ಅವಳ ಮಗನೇ ಅಲ್ಲಿ ಸನ್ಯಾಸಿಗಳ ತರ ಬದುಕೋ ಹಂಗಾಯ್ತು. ಅಂದ್ರೆ ಭರತ ಅದನ್ನ ಅವನು ಆಯ್ಕೆ ಮಾಡ್ಕೋಬೇಕಾಗಿರ್ಲಿಲ್ಲ, ಅದು ಅವನ ಅಣ್ಣನ ಮೇಲೆ ಇರುವಂತ ಪ್ರೀತಿ ತೋರ್ಸತ್ತೆ. ಹಾಗೆ ಏನು ಸಿಂಹಾಸನದ ಮೇಲೆ ಯಾರು ಕೂತ್ಕೊಳ್ಳೋಕೆ ಸೂಕ್ತ ಅವರೇ ಕೂತ್ಕೋಬೇಕು ಅನ್ನೋದನ್ನ ತೋರ್ಸತ್ತೆ. ಸೊ ಇದಿಷ್ಟು ನಾನಿವತ್ತು ರಾಮಾಯಣದಲ್ಲಿ ಓದಿರುವಂತ ಕತೆ. ನಾಳೆ ದಿನ ಏನಾಗತ್ತೆ ಅಂತ ಮತ್ತೆ ರಾಮಾಯಣನ ಓದಿ ಹೇಳ್ತೀನಿ. ಹಾಗೆ ಹನುಮಂತನ ಕತೆಗಳನ್ನ ಓದ್ತಾ ಇರ್ತೀನಿ, ಅದನ್ನ ಎವ್ರಿ ಡೇ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ರಾಮಾಯಣ ಜೊತೆ ಹನುಮಂತನ ಕತೆಗಳನ್ನೂ ಕೇಳೋಣ. ಸೊ ರಾಮನ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಇವತ್ತಿನ ಎಪಿಸೋಡ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.